ಲಿಯೋರದ ನಕ್ಷತ್ರ ಮರ. ಮರೆಯಲ್ಪಟ್ಟ ಲಿಯೋರ ರಾಜ್ಯದ ಮಧ್ಯಭಾಗದಲ್ಲಿ, ಕನಸುಗಳು ಗಾಳಿ ಮೂಲಕ ಕುಸುಮಿಸುತ್ತಿದ್ದಾಗ, ನದಿಗಳು ಚಂದ್ರಪ್ರಕಾಶದಂತೆ ಹೊಳೆಯುತ್ತಿದ್ದವು. ಅಲ್ಲಿ ನಿಂತಿದ್ದೆ ಒಂದು ಪ್ರಕಾಶಮಾನವಾದ ನಕ್ಷತ್ರ ಮರ. ಆ ಮರವು ಒಂದು ಬಿದ್ದ ನಕ್ಷತ್ರದಿಂದ ಉದ್ಭವಿಸಿದ್ದು, ಪ್ರತಿ 100 ವರ್ಷಕ್ಕೆ ಶುದ್ಧ ಹೃದಯದವನಿಗೆ ಒಂದೇ ಒಂದು ಆಶಯವನ್ನು ಪೂರೈಸುತ್ತಿತ್ತೆಂದು ಪದಕಥೆ ಹೇಳುತ್ತಿತ್ತು. ಎಲಾರ ಎಂಬ ಪುಟ್ಟ ಹುಡುಗಿ ಮಂಜುಕುರುಡು ಬೆಟ್ಟಗಳ ಬಳಿಯಲ್ಲಿದ್ದ ಒಬ್ಬ ಸುಮ್ಮನಾದರೂ ಕನಸುಗಳ ಭರಿತ ಕಿರಿಯವಳಾಗಿದ್ದಳು. ಹಕ್ಕಿಗಳೊಂದಿಗೆ ಮಾತನಾಡುತ್ತಿದ್ದಳು, ಹೂವಿನ ಹಿಮ್ಮುಖ ಸಂಗೀತ ಕೇಳುತ್ತಿದ್ದಳು, ಮತ್ತು ಮಾಯಾಜಾಲವಿದೆ ಎಂಬ ನಂಬಿಕೆ ಇಟ್ಟುಕೊಂಡಿದ್ದಳು. ಒಂದು ಸಂಜೆ, ಆಕಾಶ ನೇರಳೆ ಬಣ್ಣಗೊಂಡು ನಕ್ಷತ್ರಗಳು ಹೊಳೆಯುತ್ತಿರಲು, ಬೆಳ್ಳಿನಾಯಿ ಒಂದು ಬಾಗಿಲ ಬಳಿ ಬಂತು. ನಕ್ಷತ್ರ ಮರ ನಿನ್ನನ್ನು ಕರೆಯುತ್ತಿದೆ ಎಂದಿತು. ಎಲಾರ ಗಾಬರಿಯಾಗದೆ ಅರಣ್ಯದ ಒಳಗಡೆ ನಯವಾಗಿ ನಡೆಯತೊಡಗಿದಳು. ಹಾರುವ ಹೂವಿನ ಸೇತುವೆ ದಾಟಿದಳು, ರಹಸ್ಯ ಹೇಳಿದ ಹುದುಗಿದ ಗೂಬೆಗಳೊಂದಿಗೆ ಮಾತಾಡಿದಳು, ಮತ್ತು ತನ್ನ ಭಯಗಳನ್ನು ತೋರಿದ ಮಾಯಾಜಾಲ ದರ್ಪಣದ ಮುಂದೆ ನಿಂತಳು. ನಾನು ಒಂಟಿಯಾಗಿದ್ದರೂ ಪ್ರೀತಿಯನ್ನು ಆರಿಸುತ್ತೇನೆ ಎಂದು ಫುಸುಳಿದಳು. ಅವಳ ಸತ್ಯವು ಮಾಯೆಯನ್ನು ಕರಗಿಸಿತು. ನಕ್ಷತ್ರ ಮರದ ಬಳಿ ಹೋದಾಗ ಅದು 1000 ನಕ್ಷತ್ರಗಳಂತೆ ಹೊಳೆಯುತ್ತಿತ್ತು. ನಿನ್ನ ಆಶಯವನ್ನು ಹೇಳು ಎನ್ನುತ್ತದೆ. ಎಲಾರ ಕಣ್ಣು ಮುಚ್ಚಿದಳು. ಮರುಭೂಮಿಯಲ್ಲಿ ಸಹ ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಮಾಯಾಜಾಲ ಇರಲಿ. ಅದಾದ ಮೇಲೆ ಲಿಯೋರ ಮತ್ತೆ ಚೈತನ್ಯದಿಂದ ತುಂಬಿತು. ಮರಳುಗಾಡುಗಳಲ್ಲಿ ಹೂವುಗಳು ಅರಳಿದವು, ಪ್ರಾಣಿಗಳು ಮರಳಿ ಬಂದವು, ಆಕಾಶವು ಹೊಳೆಯತೊಡಗಿತು. ಎಲಾರ ಎಂದಿಗೂ ತನ್ನಿಗಾಗಿ ಏನೂ ಕೇಳಲಿಲ್ಲ, ಆದರೆ ಅವಳ ಪ್ರೀತಿಯ ಆಶಯವಿನಿಂದಲೇ ಅವಳು ಪೌರಾಣಿಕೆಯಾಗಿ ಮಾರ್ಪಟ್ಟಳು.